ಶ್ರೀನಿವಾಸ್ ದಾಸಕರಿಯಪ್ಪಗೆ ದಾವಣಗೆರೆಯ ಬಿಜೆಪಿ ಟಿಕೆಟ್ ಒಲಿದಿದೆ. ಟಿಕೆಟ್ ನೀಡಿದಂತಹ ವರಿಷ್ಠರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಶ್ರೀನಿವಾಸ್ ತಂದೆಯನ್ನ ನೆನೆದು ಭಾವುಕರಾದರು. ಶ್ರೀನಿವಾಸ್ ದಾಸಕರಿಯಪ್ಪ ಜನತಾ ಪರಿವಾರದ ನಾಯಕರಾಗಿದ್ರು. ಶ್ರೀನಿವಾಸ್ ತಂದೆ ಟಿ ದಾಸಕರಿಯಪ್ಪ, ಜಿಎಂ ಸಿದ್ದೇಶ್ವರ್, ರೇಣುಕಾಚಾರ್ಯ ಸೇರಿ ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸಿದ್ರು. ಬೈ ಎಲೆಕ್ಷನ್ ಗೆಲ್ಲೋದೊಂದೇ ನಮ್ಮ ಗುರಿ ಅಂತ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ ತೀವ್ರ ಪೈಪೋಟಿ ಎದುರಾಗಿತ್ತು. ಕೊನೆಗೂ ಬಿಜೆಪಿ ಓರ್ವ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡಿರುವಂಥದ್ದು. ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾದ ಉಪಾಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ನೀಡಲಾಗಿದೆ. ಹೀಗಾಗಿ ಅವರ ಅಭಿಮಾನಿಗಳಲ್ಲೂ ಸಹ ಒಂದು ರೀತಿ ಸಂಭ್ರಮ ಮನೆ ಮಾಡಿದೆ. ಈಗ ಶ್ರೀನಿವಾಸ್ ದಾಸಕರಿಯಪ್ಪ ಅವರೇ ನಮ್ಮ ಜೊತೆಗಿದೆ. ಸರ್, ಯಾವಾಗ ಗೊತ್ತಾಯ್ತು ನಿಮಗೆ ಟಿಕೆಟ್ ಅನೌನ್ಸ್ ಆಗಿದೆ? ನಿಮಗೆ ಅನೌನ್ಸ್ ಆಗಿದೆ ಅಂತ? ಯುಗಾದಿ ಹಬ್ಬಕ್ಕೆ ಹೂ ತರಲಿಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಫೋನ್ ಮಾಡಿ ಹೇಳಿದ್ರಿ ನೀವೇ. ಅವಾಗ ಗೊತ್ತಾಯಿತು ನನಗೆ ಟಿಕೆಟನ್ನು ಅನೌನ್ಸ್ ಮಾಡಿದ್ದಾರೆ ಅಂತೇಳಿ. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬ ಶುಭಾಶಯಗಳನ್ನ ಕೋರ್ತಾ ಎಲ್ರಿಗೂ ಆ ದೇವರು ಆಯುರಾರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಸಾಮಾನ್ಯ ಕಾರ್ಯಕರ್ತನಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಘೋಷಣೆ ಮಾಡಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ, ಯಾವ ಬಣನೂ ಇಲ್ಲ. ಎಲ್ಲರೂ ಒಂದು ಜಿ ಎಂ ಸಿದ್ದೇಶ್ವರನವರು ನೇತೃತ್ವದಲ್ಲಿ ಮತ್ತು ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಚುನಾವಣೆ ನಡೆಯುತ್ತೆ. ಅದರಲ್ಲಿ ಯಾವುದು ಬಣಗಳಂತ ಇಲ್ಲ, ಎಲ್ಲರೂ ಒಂದಾಗಿದ್ದೀವಿ. ನಿಮ್ಮ ತಂದೆ ಶ್ರೀ ದಿವಂಗತ ಟಿ ದಾಸಕರಿಯಪ್ಪನವರು ಜನತಾ ಪರಿವಾರದ ನಾಯಕರಾಗಿ, ದೂಡಾದ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಸೊ ನಿಮಗೂ ಒಂದು ರೀತಿ ನಿಮ್ಮ ತಾಯಿಯವರು ಹೇಳ್ತಾ ಇದ್ರು, ನನ್ನ ಮಗ ಗೆದ್ದೇ ಬರ್ತಾನೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಏನು ಹೇಳಕ್ಕೆ ಬಯಸ್ತೀರಿ ರಾಜಕೀಯ ಬಗ್ಗೆ, ಅಂದರೆ ದಾವಣಗೆರೆ ರಾಜಕೀಯ ಬಗ್ಗೆ ಹೇಳೋದಾದರೆ? ನನ್ನ ತಂದೆ ಹಮಾಲಿ ಮಾಡ್ತಾಯಿದ್ರು. ತದನಂತರ ಅವರು ಕೂಡ ರಾಜಕೀಯಕ್ಕೆ ಬಂದರು. ಅವರನ್ನು ನೋಡಿ ನಾನು ಪ್ರಭಾವಿತನಾಗಿದ್ದೀನಿ. ಜನರ ಸೇವೆ ಮಾಡಬೇಕು, ಬಡ ಜನರ, ದಲಿತರದು, ಹಿಂದುಳಿದವ್ರದ್ದು. ನನ್ನ ತಂದೆ ಅದನ್ನು ಮಾಡ್ತಾಯಿದ್ರು, ಅದನ್ನು ನಾನು ಮಾಡ್ತೀನಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ರಚನೆ ಆದಾಗಿನಲ್ಲೂ ಸಹ ಶಾಮನೂರು ಕುಟುಂಬದವರ ಹಿಡಿತದಲ್ಲಿ ಇರುವಂಥದ್ದು. ಸೊ ಆ ಕ್ಷೇತ್ರ ಎಷ್ಟರ ಮಟ್ಟಿಗೆ ಚಾಲೆಂಜ್ ಆಗಿದೆ, ಏನು ಹೇಳ್ತೀರಾ ಅಂತ? ಈಗಾಗಲೇ ಮತದಾರರು ಅಲ್ಲಿನೇ ನಿರ್ಧಾರ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸನ್ನು ಗೆಲ್ಲಿಸಬಾರ್ದು ಅಂತ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಕಮಲ ಅರಳುತ್ತೆ. ಅಲ್ಲಿ ಬೈ ಎಲೆಕ್ಷನಲ್ಲಿ ಗೆಲ್ತೀವಿ. ಪ್ರತಿಯೊಬ್ಬರ ಸಾರಥ್ಯದಲ್ಲಿ ಚುನಾವಣೆ ನಡೆಯುತ್ತದೆ, ಕಾರ್ಯಕರ್ತರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ. ಈಗಾಗಲೇ ಸಿದ್ದೇಶಣ್ಣವರು ಕರೆಯನ್ನು ಮಾಡಿದರು, ಅಭಿನಂದನೆಗಳನ್ನು ಹೇಳಿದರು. ಪ್ರತಿಯೊಬ್ಬರ ನೇತೃತ್ವದಲ್ಲಿ ಸಿದ್ದೇಶಣ್ಣವರು, ರವೀಂದ್ರನಾಥ್ ಅವರು, ರೇಣುಕಾಚಾರ್ಯ. ಶ್ರೀನಿವಾಸ್ ದಾಸಕರಿಯಪ್ಪ ಕುಟುಂಬಸ್ಥರಲ್ಲಿ ಸಂಭ್ರಮ ಮನೆ ಮಾಡಿದೆ. ನನ್ನ ಮಗ ಗೆದ್ದು ಬರ್ತಾನೆ ಅಂತ ಶ್ರೀನಿವಾಸ್ ತಾಯಿ ರಂಗಮ್ಮ ಹೇಳಿದ್ದಾರೆ. ನನ್ನ ಪತಿಯು ಜನತಾ ಪರಿವಾರದಲ್ಲಿದ್ದು ಜನಸೇವೆ ಮಾಡಿದ್ರು. ಮಗ 20 ವರ್ಷಗಳಿಂದ ಬಿಜೆಪಿಯಲ್ಲಿ ಬಹಳ ಕಷ್ಟಪಟ್ಟಿದ್ದಾನೆ. ಪತಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿದ್ದಕ್ಕೆ ಪತ್ನಿ ಸಂಧ್ಯಾ ಹರ್ಷ ವ್ಯಕ್ತಪಡಿಸಿದ್ದಾರೆ. ತೀವ್ರ ಜಿದ್ದಾಜಿದ್ದಿನ ಕಣವಾಗಿದ್ದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಎಂಬುದು ಒಂದು ರೀತಿ ಯಕ್ಷಣ ಪ್ರಶ್ನೆ ಆಗಿತ್ತು. ಕೊನೆಗೆ ಶ್ರೀನಿವಾಸ್ ದಾಸಕರಿಯಪ್ಪರಿಗೆ ಟಿಕೆಟ್ ಸಿಕ್ಕಿರುವಂಥದ್ದು. ಹೀಗಾಗಿ ಅವರ ಮನೆಯಲ್ಲಿ ಒಂದು ರೀತಿ ಸಂಭ್ರಮದ ವಾತಾವರಣ ಇದೆ. ಅವರ ಕುಟುಂಬಸ್ಥರು ಸಹ ಸಂಭ್ರಮದಿಂದ ಸಂಭ್ರಮಿಸ್ತಾ ಇದ್ದಾರೆ. ಕಳೆದ 20 ವರ್ಷಗಳಿಂದ ಬಿಜೆಪಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ರು, ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ರು. ಅವರ ಮನೆಯಲ್ಲಿ ಒಂದು ರೀತಿ ಸಂಭ್ರಮ ಮನೆ ಮಾಡಿದೆ. ನೀವು ನೋಡ್ಬೋದು ದೃಶ್ಯದಲ್ಲಿ. ಈಗ ಅವರ ಪತ್ನಿಯವರಿದ್ದಾರೆ, ಅವರನ್ನೇ ಮಾತಾಡ್ತೀನಿ. ಏನು ಹೇಳ್ತೀರಿ ಅಮ್ಮ? ಒಂದು ರೀತಿ ಯುಗಾದಿಗೆ ಒಂದು ಗಿಫ್ಟ್ ಸಿಕ್ಕಿದೆ ಅನ್ಬೋದು. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಯುಗಾದಿ ಹಬ್ಬದ ಶುಭಾಶಯಗಳು. 20 ವರ್ಷ ಕಷ್ಟಪಟ್ಟಕ್ಕೂ ಪ್ರತಿಫಲ ಸಿಕ್ತು ಅಂತ ಅನ್ಕೊಂಡು ತುಂಬ ಖುಷಿಯಾಗಿವ್ರಿ. ಯಾವಾಗ ಗೊತ್ತಾಯ್ತು ನಿಮಗೆ? ಬೆಳಗ್ಗೆ ಗೊತ್ತಾಯ್ತು. ಈಗ ನಿಮ್ಮ ಯಜಮಾನರು ಪಕ್ಷದಲ್ಲಿ ಇಷ್ಟೆಲ್ಲ ಸೇವೆ ಮಾಡ್ತಾ ಇದ್ರು, ಹೋಗ್ತಾ ಇದ್ರು, ಬರ್ತಾ ಇದ್ರು, ಅದಕ್ಕೆ ತಕ್ಕ ಪ್ರತಿಫಲ ಇಲ್ಲ ಅನ್ನೋ ಒಂದು ನೋವು ಎಲ್ರಿಗೂ ಇತ್ತು ಅನ್ಸುತ್ತೆ. ಹೌದು, ತುಂಬ ನೋವಿತ್ತು. ಹೋದ ವರ್ಷನೂ ಹಾಕಿದ್ರು, ಅದು ಈಗ ಆಗಿದೆ. ಏನು ತುಂಬ ಖುಷಿ ಆಗ್ತಾಯಿದೆ ಸರ್. ಅವ್ರ ತಾಯಿಯವರಿದ್ದಾರೆ. ಏನು ಹೇಳ್ತೀರಮ್ಮ? ಈಗ ನಿಮ್ಮ ಯಜಮಾನರು JDS ಜನತಾ ಪರಿವಾರದಲ್ಲಿದ್ದರು, ದೂಡ ಅಧ್ಯಕ್ಷರಾಗಿದ್ರು. ಈಗ ಮಗನಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿದೆ, ಏನು ಹೇಳ್ತೀರಿ? ಖುಷಿ ಆಕತ್ರಿ. ಖುಷಿ ಆಯ್ತು, ಭಾಳ ಖುಷಿ ಆಯ್ತು. ಭಾಳ ಅವನು ಕಷ್ಟಪಟ್ಟಿದ್ದಾನೆ, ಸಿಕ್ಕಿದ್ದು ಒಳ್ಳೇದಾತ್ರಿ. ಅಲ್ಲ, ಈಗ ನೀವು ರಾಜಕೀಯ ಜೀವನವನ್ನು ನೀವೆಲ್ಲ ನೋಡಿದಿರಿ. ನಿಮ್ಮ ಯಜಮಾನರು ಸಹ ಜನತಾ ಪರಿವಾರದ ನಾಯಕರಾಗಿದ್ರು. ಸೊ ಈಗ ನಿಮ್ಮ ಮಗನಿಗೆ ಏನು ಹೇಳಕ್ ಬಯಸ್ತೀರಿ? ಈ ಚಿಕ್ಕದ್ ಭಾಳ ಚೆನ್ನಾಗಾಯ್ತು. ಸಿಕ್ಕಿದ್ದು ಗೆದ್ದು ಬರ್ತಾನೆ. ಹೌದ್ರಿ, ನಮ್ಗೆ ಐತ್ರಿ.
ಗೆದ್ದು ಬರ್ತಾನೆ. ಖುಷಿ ಅನ್ಸಾಕತ್ತೈತೆ ಒಟ್ಟು ಖುಷಿ ಯುಗಾದಿ ಆಕತಿ. ಹಬ್ಬದ ಒಂದು ಹ್ಞೂ ಖುಷಿ, ಗಿಫ್ಟ್ ಆದಂಗೆ ಆತ್ರಿ. ಇದು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಮಡದಿ ಮತ್ತು ಅವರ ತಾಯಿ ಸಂತಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕಳೆದ ಹಲವು ವರ್ಷಗಳಿಂದ ರಾಜಕೀಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು, ಅದಕ್ಕೆ ತಕ್ಕ ಪ್ರತಿಫಲ ಇಂದು ಸಿಕ್ಕಿದೆ ಅಂತ ಹೇಳ್ಬೋದು. ನನ್ನ ಮಗ ಗೆದ್ದೇ ಬರ್ತಾನೆ ಎಂಬ ಅವರ ತಾಯಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರೋದು. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರ್ಬೆಟ್, ಏಷ್ಯನ್ ನೆಟ್ 4 ನ್ಯೂಸ್, ದಾವಣಗೆರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪನವರಿಗೆ ಈಗ BJP ಟಿಕೆಟ್ ಲಭಿಸಿರುವಂಥದ್ದು. ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಕುಟುಂಬವೂ ಸಹ ರಾಜಕಾರಣದಲ್ಲಿದ್ದರಂಥದ್ದು. ಅವರ ತಂದೆಯವರು ಸಹ ಜನತಾ ಪರಿವಾರದ ನಾಯಕರಾಗಿದ್ದರು. ಅವರ ಸಹೋದರ ಸಹ JDS ಪಕ್ಷದಲ್ಲಿದ್ದು ಈ ಹಿಂದೆ ಮಲ್ಲಿಕಾರ್ಜುನ ಅವರ ವಿರುದ್ಧ ಸ್ಪರ್ಧೆಯೂ ಸಹ ಮಾಡಿದರು. ಅವ್ರಿಗೆ ಸದ್ಯ ನಮ್ಮ ಜೊತೆಗೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರ ಸಹೋದರರು ಇದ್ದಾರೆ. ಸರ್, ಈಗ ನಿಮ್ಮ ಸಹೋದರನಿಗೆ ಈಗ BJP ಟಿಕೆಟ್ ಸಿಕ್ಕಿರುವಂಥದ್ದು, ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಹೇಳಿ? ಮೊಟ್ಟ ಮೊದಲಾಗಿ ರಾಷ್ಟ್ರೀಯ ಭಾಜಪದ ಮುಖಂಡರುಗಳಿಗೂ ಮತ್ತು ರಾಜ್ಯದ ಭಾಜಪದ ಮುಖಂಡರುಗಳಿಗೂ ಸಹ ನಾವು ನಮ್ಮ ಕುಟುಂಬದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮತ್ತು ಈ ಒಂದು ಎಲ್ಲ ಯುಗಾದಿ ಹಬ್ಬದ ಹೊಸ ವರ್ಷಂದು ಎಲ್ಲ ದಾವಣಗೆರೆ ಜಿಲ್ಲೆಯ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ನಾನು ಜಿಲ್ಲಾ ಜನತಾದಳ ಕಾರ್ಯಾಧ್ಯಕ್ಷನಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ಭಾರತೀಯ ಜನತಾ ಪಕ್ಷ ಮತ್ತು ಜಿಲ್ಲಾ ಜನತಾದಳ ಎರಡೂ ಒಂದಾಗಿರೋದರಿಂದ ರಾಷ್ಟ್ರೀಯ ವರಿಷ್ಠರು ಮತ್ತು ನಮ್ಮ ರಾಜ್ಯದ ಮುಖಂಡರುಗಳು ನಾವೆಲ್ಲ ಕಮಾಂಡ್ ಆಗಿ ಚುನಾವಣೆಯನ್ನು ನಾವು ಮಾಡ್ತೇವೆ. 2013ರಲ್ಲಿ ಸಹ ನೀವು ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರಿ. ದಾವಣಗೆರೆ ಜಿಲ್ಲಾ ರಾಜಕಾರಣದ ಬಗ್ಗೆ ಆಳಗಳ ಎಲ್ಲ ನಿಮ್ಮ ಕುಟುಂಬ ಅರಿತಿದೆ. ಏನು ಹೇಳಕ್ಕೆ ಬಯಸ್ತೀರಿ ದಾವಣಗೆರೆ ಜಿಲ್ಲಾ ರಾಜಕಾರಣದ ಬಗ್ಗೆ? ಇಲ್ಲಿ ವೈಯಕ್ತಿಕವಾಗಿ ಯಾರನ್ನೂ ಸಹ ನಿಂದಿಸ್ಲಿಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ದುರಾಡಳಿತದಿಂದ 2013ರಲ್ಲಿ ನಾನು ಚುನಾವಣೆಯನ್ನು ಜನತಾದಳ ಟಿಕೆಟನ್ನು ವರಿಷ್ಠರು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರನ್ನು ಟಿಕೆಟನ್ನು ಕೊಟ್ಟಾಗ ಪ್ರಾಮಾಣಿಕವಾಗಿ ನಾವು ಚುನಾವಣೆ ಎದುರಿಸಿದ್ವಿ. ಅದೇ ರೀತಿಯಾಗಿ ಸಹ ಇವತ್ತು ನಮ್ಮ ಕುಟುಂಬದ ರಾಜಕೀಯದಲ್ಲಿ ಇರೋದರಿಂದ ನಮಗೆ ಇವತ್ತು ಕಾರ್ಯಕರ್ತನಾಗಿ ದುಡಿತಕ್ಕಂಥ ನನ್ನ ಸೋದರ ಶ್ರೀನಿವಾಸ್ಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಖುಷಿ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ಚುನಾವಣೆ ಕಾಂಗ್ರೆಸ್ ಪಕ್ಷವು ದುರಾಡಳಿತದಿಂದ ಜನರಿಗೆ ಯಾವ ರೀತಿ ಇವತ್ತು ದುರಾಡಳಿತವನ್ನು ನಡೆಸ್ತಾ ಇದೆ, ಅದರ ವಿರುದ್ಧ ಜನ ಮತದಾರರು ತೀರ್ಮಾನವನ್ನು ಕೊಡ್ತಾರೆ ಅಂತೇಳಿ ನಾನು ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.